ಸ್ನೇಹಿತರೆ, ಯಾರಿಗೆಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇರಲ್ಲ ಹೇಳಿ. ಜೀವನದಲ್ಲಿ ನಂದು ಅಂತ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಎಲ್ರಿಗೂ ಸಹಜವಾಗಿದ್ದೇ ಇರುತ್ತೆ. ದುಡ್ಡಿರೋರ್ಗಾದರೆ ಅದೊಂದು ದೊಡ್ಡ ವಿಷಯನೇ ಅಲ್ಲ, ಆದರೆ ದುಡ್ಡಿಲ್ದಿದ್ದವ್ರಿಗೆ ಅದು ಬಹಳ ದೊಡ್ಡ ವಿಷಯನೇ ಸರಿ. ಸ್ನೇಹಿತರೆ, ರೂಪಾಯಿ 3,00,000 ದುಡ್ಡಿನಲ್ಲಿ ಮನೆ ಕಟ್ಟಬಹುದಾ ಅನ್ನೋದು ನನ್ನ ಕಾನ್ಸೆಪ್ಟು. ಹೌದು ಸ್ನೇಹಿತರೆ, ನನ್ನ ಜೀವನದ ಈ ಅನುಭವದಲ್ಲಿ 3,00,000ದಲ್ಲಿ ಒಂದು ಪುಟ್ಟ ಮನೆಯನ್ನು ಕಟ್ಕೋಬೋದು. ಶೀಟಿನ ಮನೆ, ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಅಡುಗೆ ಮನೆ ಮತ್ತು ಅಟ್ಯಾಚ್ ಟಾಯ್ಲೆಟ್ ಇರುವಂಥ ಒಂದು ಬಚ್ಚಲು ಮನೆಯನ್ನು ಕಟ್ಕೊಳ್ಬೋದು. ಸ್ನೇಹಿತರೆ, ನಾನಿಲ್ಲಿ ಒಂದು ಪುಟ್ಟ ಪ್ಲಾನನ್ನು ರೆಡಿ ಮಾಡಿದ್ದೀನಿ. ಆ ಪುಟ್ಟ ಪ್ಲಾನನ್ನು ಗಮನಿಸಿ. ಅದು ಹೀಗೆ ಇರಬೇಕು ಅಂತಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇದ್ದರೂ ಕೂಡ ಆಗುತ್ತೆ. ಈ ಪುಟ್ಟ ವಿನ್ಯಾಸ 16 ಅಡಿ ಅಗಲ, 20 ಅಡಿ ಉದ್ದ ಇದೆ. ಅಂದರೆ ಸುಮಾರು 320 ಚದರ ಅಡಿಗಳಷ್ಟು ಅಗಲವಾದಂತಹ ಮನೆ. ನೋಡಿ, ಇದರಲ್ಲಿ ನಾನು 7.5 ಅಡಿ ಅಗಲ ಮತ್ತು 12 ಅಡಿ ಉದ್ದಕ್ಕೆ ಒಂದು ನಡುಮನೆ ಹಾಲನ್ನ ಮಾಡಿದ್ದೇನೆ. ಮತ್ತು 7 ಅಡಿ ಅಗಲ 14 ಅಡಿ ಉದ್ದಕ್ಕೆ ಒಂದು ಬೆಡ್ರೂಮ್ ಮಾಡಿದ್ದೇನೆ. 6.5 ಅಡಿ ಅಗಲ ಮತ್ತು 7.5 ಅಡಿ ಉದ್ದಕ್ಕೆ ಒಂದು ಅಡುಗೆ ಮನೆಯನ್ನು ಮಾಡಿದ್ದೇನೆ. 7 ಅಡಿ ಅಗಲ 4.5 ಅಡಿ ಅಗಲಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇರೋ ಬಾತ್ರೂಮ್ ಮಾಡಿದ್ದೇನೆ. ಸ್ನೇಹಿತರೆ, ಇದು ಶೀಟಿನ ಮನೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾದ ಲೆಕ್ಕವನ್ನು ಕೂಡ ನಾನು ಬರೆದಿದ್ದೇನೆ. ನಿಮಗೆ ಇಲ್ಲಿ ಕಲ್ಲೆಷ್ಟು ಬೇಕು, ಸೈಜ್ ಎಷ್ಟು ಬೇಕು, ಸಿಮೆಂಟ್ ಎಷ್ಟು ಬೇಕು, ಸ್ಯಾಂಡ್ ಎಷ್ಟು ಬೇಕು, ಪ್ರತಿಯೊಂದು ಈ ಲೆಕ್ಕದಲ್ಲಿ ಹೇಳ್ತಾ ಹೋಗ್ತೇನೆ. ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ಮಾಡಿದರೆ ನೀವು 3,00,000ದಲ್ಲಿ ಸಂಪೂರ್ಣ ಮನೆಯನ್ನು ಕಟ್ಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಕೊಡುವಂಥ ದುಡ್ಡಲ್ಲಿ ಮೇಜರ್ ದುಡ್ಡು ಬಂದು ಗಾರೆ ಕೆಲಸದವ್ರಿಗೆ ಕೊಡಬೇಕಾಗತ್ತೆ. ಆ ದುಡ್ಡು ಮಿನಿಮಮ್ 75,000 ರೂಪಾಯಿ ಇರುತ್ತೆ. ಪಾಯಕ್ಕೆ ಸೈಜ್ಗಲ್ಲೇ ನಿಮಗೆ 450 ಬೇಕಾಗುತ್ತೆ. 30 ರೂಪಾಯಿ ರೇಟ್ ಅಂದರೆ 13,500 ದುಡ್ಡಾಯಿತು. ಬೋರ್ಡ್ರಸ್ ಕಲ್ಲು 2 ಟ್ರ್ಯಾಕ್ಟರ್ ಬೇಕಾಗುತ್ತೆ. ಮತ್ತು ಚಕ್ಕೆ ಕಲ್ಲು ಪಾಯದ ಮಧ್ಯೆ ತುಂಬಲಿಕ್ಕೆ ಬೇಕಾಗೋದು, ಅದು 1 ಟ್ರ್ಯಾಕ್ಟರ್ ಬೇಕಾಗುತ್ತೆ. ಇದು ಮಿನಿಮಮ್ 4,000 ಅಂದರೆ 12,000 ರೂಪಾಯಿ ಅದಕ್ಕೆ ಖರ್ಚು ಬರುತ್ತೆ. ನಿಮ್ಗೆ ಒಟ್ಟು ನಿರ್ಮಾಣಕ್ಕೆ ಒಂದು 20 ಟನ್ನು ಸ್ಯಾಂಡ್ ಬೇಕಾಗುತ್ತೆ. ಅದು 900 ರೂಪಾಯಿ ಅಂದರೆ 18,000 ರೂಪಾಯಿ ಆಗುತ್ತೆ. ಇನ್ನು 40 mm 1 ಟ್ರ್ಯಾಕ್ಟರ್ ಬೇಕಾಗುತ್ತೆ. ಇದಕ್ಕೆ 5,000. ಈ ಪೇಜ್ನಲ್ಲಿ 1,23,500 ರೂಪಾಯಿ ಟೋಟಲ್ ಆಗಿದೆ. ನೆಕ್ಸ್ಟ್ ಪೇಜ್ ನೋಡೋಣ. ಇನ್ನು 2 ಟ್ರ್ಯಾಕ್ಟರ್ 20 mm ಬೇಕಾಗುತ್ತೆ. ಒಂದು ಟ್ರ್ಯಾಕ್ಟ್ರಿಗೆ 5,000 ಅಂದರೆ 70 CFTಗೆ 5,000 ಅಂತ ಅಂದರು. 2 ಟ್ರ್ಯಾಕ್ಟ್ರಿಗೆ 10,000 ದುಡ್ಡಾಗುತ್ತೆ. ನಿಮಗೆ 50 ಮೂಟೆ ಸಿಮೆಂಟು ಒಟ್ಟು ನಿರ್ಮಾಣಕ್ಕೆ ಬೇಕಾಗುತ್ತೆ. ಕರೆಕ್ಟಾಗಿ ಲೆಕ್ಕ ಇಟ್ಕೊಳ್ಳಿ. ಒಟ್ಟು ನಿರ್ಮಾಣಕ್ಕೆ ಫೌಂಡೇಶನ್ನು, ಗೋಡೆ ಕಟ್ಟೋದು, ಪ್ಲಾಸ್ಟಿಂಗು, ಫ್ಲೋರಿಂಗು 50 ಚೀಲ ಸಾಕು. ಕಲ್ಲುಗಳು ಅಂದರೆ ಕಿಟಕಿ ಬಾಗಿಲುಗಳ ಮೇಲೆ ಸಜ್ಜೆ ಬೇಕು ಅಂದರೆ, ಮತ್ತು ಅಡುಗೆ ಮನೆಗೆ ಇದು ಸುಮಾರು 100 ಸ್ಕ್ವೇರ್ ಫೀಟ್ ಅಷ್ಟು ಬೇಕಾಗುತ್ತೆ. ಕಿಟಕಿಗೆ 60 ರೂಪಾಯಿ ಸ್ಕ್ವೇರ್ ಫೀಟ್ ಅಂದರೆ 6,000 ದುಡ್ಡಾಗುತ್ತೆ. ಇನ್ನು ಇಲ್ಲಿ ಮೇನ್ ಡೋರ್ಗೆ 7,000, ರೂಮ್ ಡೋರಿಗೆ 7,000, ಬಚ್ಚಲು ಮನೆಯ ಬಾಗಿಲಿಗೆ 3,500 ಹಣ ಬೇಕಾಗುತ್ತೆ. ಎಲ್ಲವೂ ರೆಡಿ ಫ್ರೇಮ್ ಮತ್ತು ರೆಡಿ ಡೋರ್. ಇದನ್ನು ಫಿಟ್ಟಿಂಗ್ ಮಾಡಲಿಕ್ಕೆ ಕಾರ್ಪೆಂಟ್ರಿಗೆ 2,000 ವೆಚ್ಚ ಆಗುತ್ತೆ. ಇನ್ನು ಕಿಟಕಿ ಬಾಗಿಲುಗಳು ಅಲ್ಯೂಮಿನಿಯಂ ಸ್ಲೈಡಿಂಗ್ದಾಗಿದ್ದು ಒಳಗಡೆ ಕಬ್ಬಿಣದ್ದು ಗ್ರಿಲ್ ಬರುತ್ತೆ. ನೋಡಿ, ಬೆಡ್ರೂಮ್ಗೆ 4-3, ಹಾಲ್ಗೆ 4-4, ಅಡುಗೆ ಮನೆಗೆ 3-3 ಮತ್ತು ಬಾತ್ರೂಮ್ಗೆ 2-2 ಸೈಜಿನ ಕಿಟಕಿಗಳನ್ನ ಹಾಕಿದಾಗ ಅದಕ್ಕೆ ಒಟ್ಟು ತಗುಲೋ ವೆಚ್ಚ 1 ಸ್ಕ್ವೇರ್ ಫೀಟ್ಗೆ 500 ರೂಪಾಯಿ ಲೆಕ್ಕ ಹಾಕಿದ್ರು. ಇಲ್ಲಿ 41 ಸ್ಕ್ವೇರ್ ಫೀಟ್ ಬರುತ್ತೆ. ಒಟ್ಟು 20,500 ಹಣ ಆಗುತ್ತೆ. ಇನ್ನು ಮನೆ ಮೇಲ್ಛಾವಣಿಗೆ ಶೀಟ್ಗಳು ಬೇಕಾಗುತ್ತೆ. 12 ಅಡಿ ಉದ್ದದ್ದು 14 ಶೀಟ್ ಬೇಕಾಗುತ್ತೆ. ಹಾಗೆ 20 ಅಡಿ ಲೆಂತಿನ 4 ಪೈಪ್ಗಳು ಬೇಕಾಗುತ್ತದೆ. ಇದರ ಒಟ್ಟು ವೆಚ್ಚ 18,000. ಟ್ರಾನ್ಸ್ಪೋರ್ಟೇಷನ್ನು ಸೇರಿ ಬರೆದಿದ್ದೇನೆ. ಇನ್ನು ಎಲೆಕ್ಟ್ರಿಷಿಯನ್ ಎಲ್ಲ ವಸ್ತುಗಳು ಸೇರಿ ನಿಮಗೆ ಕನಿಷ್ಠ ಕೂಲಿ ಸೇರಿ 18,000 ವೆಚ್ಚ ಬರುತ್ತೆ. ತುಂಬ ಐಫೈಯಾಗೇನೆಲ್ಲ ಮಿನಿಮಮ್ ಆಗಿರುತ್ತೆ. ಇನ್ನೂ ಒಂದು, ನೀವು ನಾರ್ಮಲಾಗಿ ಬಣ್ಣ ಹೊಡಿತೀನಿ ಅಂದರೆ ಇಡೀ ಮನೆಗೆ 20,000 ರೂಪಾಯಿ ಪೇಂಟ್ ಅಂದರೆ ಕೂಲಿ ಸೇರಬೇಕಾಗತ್ತೆ. ಮತ್ತು ಭಾರತೀಯ ಶೈಲಿಯ ಬೇಷನ್ ಮತ್ತು ಅದಕ್ಕೆ ಬೇಕಾದ ಪೈಪು ಫಿಟ್ಟಿಂಗ್ಸ್ ಎಲ್ಲ 3,000 ರೂಪಾಯಿ. ಇದೆಲ್ಲ ಗಾರೆ ಕೆಲಸದವರೇ ಮಾಡಿಕೊಟ್ಬಿಡ್ತಾರೆ. ಇನ್ನು ಮುಖ್ಯವಾಗಿ
ಸಿಮೆಂಟ್ ಬ್ಲಾಕ್ಗಳು, ಮನೆ ನಿರ್ಮಾಣಕ್ಕೆ ಸಿಮೆಂಟ್ ಬ್ಲಾಕ್ ಬೇಕು. ಅದೇ ಮಿನಿಮಮ್ 1000 ಬ್ಲಾಕ್ ಬೇಕಾಗುತ್ತೆ. ಇಲ್ಲಿ 4 ಇಂಚು ಮಿಕ್ಸ್ ಆಗುತ್ತೆ, ಬಟ್ ನಾನು 6 ಇಂಚ್ ರೇಟ್ ಬರ್ತಿದ್ದೀನಿ. 16 × 8 × 6 ಇಂಚಿನ ಸಿಮೆಂಟ್ ಬ್ಲಾಕ್ಗಳಿಗೆ 36,000 ಹಣ ಆಗುತ್ತೆ. ಸ್ನೇಹಿತರೆ, ಈಗ ಒಟ್ಟು ಹಣವನ್ನು ಕೂಡಿಸಿದಾಗ ಬರುವ ಮೊತ್ತ 2,94,500. ನೋಡಿ, ಈ ಮನೆ ಪೂರ್ತಿ ಗಾರೆಯದ್ದೇ ಫ್ಲೋರಿಂಗು, ಯಾವುದೇ ಟೈಲ್ಸು ಮಾರ್ಬಲ್ಸು ಯಾವುದೂ ಇಲ್ಲ. ಏಕೆಂದರೆ ಇದು ಲೋ ಬಡ್ಜೆಟ್ ಮನೆ, ಅದರಿಂದ ಟೋಟಲ್ ಫ್ಲೋರಿಂಗ್ ಬಂದು ರೆಡ್ ಆಕ್ಸೈಡ್ ಮಾಡಿಸ್ಕೊಳ್ಳಿ. ಎಲ್ಲ ತಣ್ಣಗೂ ಇರುತ್ತೆ, ಬಾಳಿಕೆ ಬರೋ ರೀತಿ ಮಾಡಿಸ್ಕೊಂಡ್ರೆ ಸಾಕು. ಹೀಗಾಗಿ ನೀವು ನಿಮ್ಮ ಕನಸಿನ ಮನೆಯನ್ನು 3 ಲಕ್ಷದೊಳಗೆ ಕಟ್ಟಿಸ್ಬೋದು. ಪ್ರಯತ್ನ ಮಾಡಿ, ಹಾಗೆ ಆಗುತ್ತೆ. ಸ್ನೇಹಿತರೆ, ಯಾವುದೇ ಗೊಂದಲಗಳಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಗೊಂದಲಗಳಿಗೆ ನಾನು ಪರಿಹಾರವನ್ನು ಕೂಡ ಹೇಳ್ತೇನೆ.